ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ನೇಪಾಲಿ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಭಾನುವಾರ ನಾವು ಆ್ಯಸ್ ಯೂಶುವಲ್ ಮ್ಯಾಚ್ ಇದೆ. ಈ ಸರಿ ಮ್ಯಾಚ್ ಸ್ವಲ್ಪ ದೂರ ಇದೆ, ಪ್ಲಸ್ ಬೆಳಗ್ಗೆ 7 ಗಂಟೆಗಿದೆ. ಅದರಿಂದ ಮನೆ ಒಂದು 6 ಗಂಟೆಗೆ ಬಿಡಬೇಕಾಗಿತ್ತು. ಬೇಕ್ರಿ ಹತ್ರ ಬಂದ್ಬಿಟ್ಟು ಯಾಕೆಲ್ಲರೂ ಬೈಕ್ ತೊಗೊಂಡೋಗೋದು, ಎಲ್ಲರೂ ನನ್ನ ಕಾರಲ್ಲಿ ಬರ್ರಿ ಅಂತ ಪ್ಲೇಯರ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ ಒಬ್ಬರು ಬಂದರು. ಅವ್ರ ಜೊತೆಗೆ ಇನ್ನೂ ಬರ್ತಾಯಿದ್ದಾರೆ. ಸೊ ಜುಮ್ ಅಂತ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಗ್ರೌಂಡ್ ಕಡೆ ಹೋದ್ರಿ. ಗ್ರೌಂಡಲ್ಲಿ ನೋಡಿದ್ರೆ ಆಲ್ರೆಡಿ ಆಪೋನೆಂಟ್ ಬಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು. ಸೊ ನಮ್ಗಿಂತ ಮುಂಚೆ ಬಂದಿದ್ದರು. ಅವರು ವಾರ್ಮಪ್ ಮಾಡ್ತಾಯಿದ್ರು. ಟಾಸ್ ಹಾಕಿ ನಾವು ಟಾಸ್ ಸೋತ್ಬಿಟ್ರಿ. ಅವರು ಬೌಲಿಂಗ್ ತೊಗೊಂಬಿಟ್ರು. ಡ್ಯೂ ಇರುತ್ತೆ, ಬ್ಯಾಟಿಂಗ್ ಮಾಡೋದು ಕಷ್ಟ, ಬೌಲಿಂಗ್ ತೊಗೊಳೋಣ ಅಂತ, ರನ್ಸ್ ಹೋಗಲ್ಲ ಅಂತ. ಆದರೆ ನಾವು ಗೆದ್ದಿದ್ರು ಟಾಸು. ಬ್ಯಾಟಿಂಗೇ ತೊಗೊಳ್ತಾ, ಯಾಕಂದರೆ ಗ್ರೌಂಡ್ ತುಂಬ ಚಿಕ್ಕದಿದೆ, ಡ್ಯೂ ಅಷ್ಟೊಂದು ಮ್ಯಾಟ್ರ್ ಮಾಡಿರಲ್ಲ. ಸೊ ವಿನೋದ್ ಅವ್ರು ಆ್ಯಸ್ ಯೂಶುವಲ್ ಅಗ್ರೆಸಿವ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಗ್ರೌಂಡ್ ಚಿಕ್ಕದು ನೋಡಿ ಅವರಿಗೆ ಫುಲ್ ಖುಷಿಯಾಗಿಬಿಟ್ಟಿರುತ್ತೆ. ಸೊ ಒಳ್ಳೆ ಆಫ್ ಸೈಡು, ಲೆಗ್ ಸೈಡಲ್ಲಿ ಒಳ್ಳೆ ಶಾರ್ಟ್ಸ್ಗಳು ನೋಡ್ಬಿಟ್ಟು ಒಳ್ಳೆ ಸ್ಟಾರ್ಟ್ ಕೊಡ್ತಾ ಇರ್ತಾರೆ. ವಿನೋದ್ ಜೊತೆ ನಾನ್ ಸ್ಟ್ರೈಕರಲ್ಲಿರೋದು ಮುರಳಿ, ಅವರು ಕೂಡ ಇವತ್ತು ಒಳ್ಳೆ ಗೇಮ್ ಆಡೋಣ. ಯಾಕಂದರೆ ಲಾಸ್ಟ್ ಮ್ಯಾಚು ಆಡೋಕ್ಕಾಗಿಲ್ಲ. ಈ ಮ್ಯಾಚ್ ಆದರೂ ಒಳ್ಳೆ ಸ್ಟಾರ್ಟ್ ಕೊಡೋಣ ಅಂತೇಳ್ಬಿಟ್ಟು ಹೋಗಿರ್ತಾರೆ. ಆದರೆ ಅನ್ಫಾರ್ಚುನೇಟ್ಲಿ ಬೌಲರು ಸ್ಟ್ರೈಟು ಸ್ಲೋ ಬಾಲ್ನ ಆಡೋಕ್ಕೋಗಿ ಬೋಲ್ಡ್ ಆಗಿಬಿಡ್ತಾರೆ. ಅವರು ಮತ್ತೆ ನಿರಾಶೆಗೊಂಡು 2 ಬಾಲಲ್ಲಿ ಕೇವಲ 1 ರನ್ನು ಹೊಡೆದ್ಬಿಟ್ಟು ಆಚೆ ಬರ್ತಾರೆ. ಅವ್ರ ಸ್ಥಾನ ತುಂಬಲು ಸೌಮ್ಯಜಿತ್ ಘೋಷ್ ಹೋಗ್ತಾರೆ. ಸೌಮ್ಯಜಿತ್ ಒಳ್ಳೆ ಯಂಗ್ಸ್ಟರು, ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಅವ್ರ ಆ್ಯಾವ್ರೇಜೇ 45 ಇಕ್ಕಿದ್ದಾರೆ ಒಂದು 300 ಮ್ಯಾಚಲ್ಲಿ. ಸೊ ತುಂಬ ಚೆನ್ನಾಗಿ ಆಡ್ತಾರೆ, ಥ್ರೂ ಔಟ್ ದ ಗ್ರೌಂಡ್ ಆಡ್ತಾರೆ. ವಿಕೆಟ್ ಅಷ್ಟು ಈಸಿಯಾಗಿ ಕೊಡಲ್ಲ ಅವರು. ಸೊ ಇವರಿಬ್ಬರು ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಒಳ್ಳೆ ಪಾರ್ಟ್ನರ್ಶಿಪ್ಪು, ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸು, ಆಗಾಗ ಒಳ್ಳೆ ಬೌಂಡ್ರೀಸು, ಶಾಟ್ಸು ನೋಡೋಕ್ಕಾಗಿತ್ತು. ಸೊ ವಿನೋದ್ ಅವರು 50-45 ಬಾಲಲ್ಲಿ ಹೊಡಿತಾರೆ. 9 4 2 6ಗಳು ಹೊಡಿತಾರೆ. ಯಾಕಂದರೆ ಒಳ್ಳೆ ಸ್ಪಿನ್ನರ್ ಇದ್ದರು ಅವ್ರ ಕಡೆ. ಸೊ ಒಂದು ಬಾಲ್ನ ಟಚ್ ಆಗಿಲ್ಲ, ಏನಿಲ್ಲ, ಅಂಪೈರ್ ಔಟ್ ಅಂತ ಕೊಟ್ಬಿಟ್ರು. ವಿನೋದ್ ಬೈಕೊಂಡೆ ವಾಪಸ್ ಬರ್ತಾಯಿದ್ರು. ಆಮೇಲೆ ಕೀಪರ್ ಹೇಳಿದ್ರು ಅದು ಔಟ್ ಇದ್ದಿಲ್ಲ ಅಂತ. ಅವ್ರ ಸ್ಥಾನ ತುಂಬಲ್ಲ ಶೈಲೇಶ್ ಹೋಗಿದ್ದರು. ಸೊ ಗ್ರೌಂಡ್ ಚಿಕ್ಕದಾಗಿದೆಯಲ್ಲಪ್ಪ, ಅಗ್ರೆಸಿವ್ ಆಗಿ ಆಡೋಣ ಅಂತೇಳ್ಬಿಟ್ಟು ಪಟ ಹೊಡ್ಯೋಕ್ಕೆ ನೋಡ್ತಾಯಿದ್ರು. ಸೊ ಅವರೂ ಒಳ್ಳೆ ಶಾಟ್ ಹೊಡ್ಯೋಕ್ಕೆ ಹೋಗಿ ಫೀಲ್ಡರ್ ಕೈಗೆ ಕ್ಯಾಚ್ ಕೊಟ್ಟು ವಾಪಸ್ ಬರ್ತಾರೆ. 10 ಬಾಲಲ್ಲಿ 13 ರನ್ ಮಾತ್ರ ಹೊಡಿತಾರೆ. ಸೊ ಅದ ನಂತರ ದಿನೇಶ್ ಹೋಗ್ತಾರೆ ಬ್ಯಾಟಿಂಗ್ ಆಡೋಕ್ಕೆ. ದಿನೇಶು ಅವರು ಸೌಮ್ಯಜಿತ್ ಅವ್ರು ಆಡುವಾಗ ಸೌಮ್ಯಜಿತ್ ಅವ್ರು ಆಲ್ರೆಡಿ 50 ಹೊಡೆದ್ಬಿಟ್ಟಿರ್ತಾರೆ. ಚೆನ್ನಾಗಿ 41 ಬಾಲಲ್ಲಿ 50 ಹೊಡೆದಿರ್ತಾರೆ. ದಿನೇಶ್ ಅವ್ರು ಬಂದ್ಬಿಟ್ಟು ಒಳ್ಳೆ ಕ್ವಿಕ್ ಬೌಂಡ್ರೀಸ್ ಹೊಡೆದು ಅವ್ರಿಗೆ ಒಳ್ಳೆ ಸಾಥ್ ಕೊಡ್ತಾ ಇರ್ತಾರೆ. ಇಬ್ಬರು ಚೆನ್ನಾಗಿ ಆಡ್ತಾ ಇರ್ತಾರೆ. ದಿನೇಶ್ ಅವರು ಒಳ್ಳೆ ಹಿಟ್ಟರು. ಅವರು ಇವತ್ತು ಅಗ್ರೆಸಿವ್ ಆಡ್ತೀನಿ ಅಂತ ಹೇಳಿದ್ರು. ಹಿಂದೆ ಬ್ಯಾಟಿಂಗ್ ಲೈನಪ್ ಇದೆ, ನಾನು ಪಟ್ ಅಂತ ಆಡ್ತೀನಿ ಅಂತ ಹೋದರು. 1-2 4ಗಳು ಹೊಡೆದ್ರು. ಸೊ ಮತ್ತೆ ಹೊಡೆಯೋಕ್ಕೆ ಹೋಗಿ ಔಟ್ ಆಗಿಬಿಟ್ಟು ದಿನೇಶ್ ಅವರು ವಾಪಸ್ ಬರ್ತಾರೆ. ಸೊ 50 ಹೊಡೆದಿದ್ಮೇಲೆ ನಮ್ಮ ಸೌಮ್ಯಜಿತ್ ಸ್ವಲ್ಪ ಅಗ್ರೆಸಿವ್ ಆಗಿ ಆಡೋಕ್ಕೆ ಶುರು ಮಾಡ್ತಾರೆ. ಪಲ್ಲು ಶಾಟ್ಸು, ಸ್ಕೂಪ್ ಶಾಟು, ಕಟ್ಟು, ಒಳ್ಳೆ ಶಾಟ್ ಹೊಡೆಯೋಕ್ಕೆ ಟ್ರೈ ಮಾಡ್ತಾರೆ. ಸೊ ದಿನೇಶ್ ಅವರ ಸ್ಥಾನ ತುಂಬಲು ಬೂರಾ ಹೋಗ್ತಾರೆ. ಬೂರಾನು ಒಳ್ಳೆ ಸ್ಪಿನ್ನರ್ ನಮ್ಮ ಕಡೆ, ಜೊತೆಗೆ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಸೌಮ್ಯಜಿತ್ ಅವರು 89 ಬಾಲಲ್ಲಿ 107 ರನ್ ಹೊಡೆದ್ಬಿಟ್ಟು ಔಟ್ ಆಗಿಬಿಟ್ಟು ಬರ್ತಾರೆ. ಅವ್ರ ಜಾಗ ತುಂಬಕ್ಕೆ ನಾನು ಹೋಗ್ತೀನಿ. ಸೊ ಕೇವಲ 3-4 ಬಾಲ್ ಹೊಡೆದಿರುತ್ತೆ ಅಷ್ಟೇ. ಸೊ 30 ಓವರಲ್ಲಿ ನಾವು 5 ವಿಕೆಟ್ ಕೊಟ್ಟು 239 ರನ್ನು ಹೊಡಿತೀರಿ. ಇನ್ನೂ ಜಾಸ್ತಿ ಹೊಡಿಬೋದಾಯಿತು, ಆದರೆ ಅವ್ರ ಕಡೆ ಸ್ಪಿನ್ನರ್ಸು ಚೆನ್ನಾಗಿ ಕಂಟ್ರೋಲ್ ಮಾಡಿಬಿಟ್ರು. ಬೋರಾ ಕೂಡ 15 ಬಾಲಲ್ಲಿ 18 ರನ್ ಹೊಡಿತಾರೆ. ಸೊ ನೋಡಿ, ಇದೇ ನಮ್ಮ ಸ್ಕೋರು. ಸೊ ನಾವು ನಮ್ಮ ಕಡೆ ಒಬ್ಬರು ಶಾರ್ಟ್ ಇದ್ದರು, ಅವರು ಪ್ಲೇಯರ್ ಬಂದಿದ್ದರು ಲಾಸ್ಟ್ಗೆ. ಅವ್ರನ್ನ ಬ್ಯಾಟಿಂಗ್ ಮಾಡೋಕ್ಕೆ ಬಿಟ್ಟಿಲ್ಲ, ಲೇಟಾಗಿ ಬಂದರು ಅಂತ. ಬೌಲಿಂಗು ಮಾಡಬಾರ್ದು, ಬರೀ ಫೀಲ್ಡಿಂಗ್ ಮಾತ್ರ ಮಾಡಬೇಕು ಅಂತ ಹೇಳಿದ್ರು.
ಸೊ ಅವ್ರನ್ನ ಕರೆಸಿದ್ರಿ. ಅವರು ಮತ್ತು ಬ್ಯಾಟಿಂಗ್ ಬೌಲಿಂಗ್ ಇಲ್ಲ ಅಂತೇಳಿ ಸೊ ನಾವೇ ಬರೀ 10 ಜನದಲ್ಲೇ ಫೀಲ್ಡಿಂಗ್ ಮಾಡ್ತೀರಿ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರಿ. ನಮ್ಮ ಫಾಸ್ಟ್ ಬೌಲರ್ಸು ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ. ಸೊ ನಾವು ಇವಾಗ ಬೌಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಸ್ಟಾರ್ಟಿಂಗಲ್ಲಿ ನಮ್ಮ ಫಾಸ್ಟ್ ಬೌಲರ್ ಚೆನ್ನಾಗಿ ಹಾಕಿದ್ರು, ಬಟ್ ಅವ್ರ ಕಡೆ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾಯಿದ್ರು ಒಬ್ಬರು, ಸಂದೀಪ್ ಸ್ಯಾಂಡಿ ಅಂತ. ಹಿಂದೆ ಮುಂದೆ ನೋಡ್ತಾ ಇದ್ದಿಲ್ಲ, ಬಾಲ್ನ ನೋಡಿ ಪಟ 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 ಅಂತ ಹೊಡಿತಾನೆ ಇದ್ದರು. ನಮ್ಮ ಕಡೆ ಒಬ್ಬ ಫೀಲ್ಡರ್ ಶಾರ್ಟ್ ಇರೋದ್ರಿಂದ ಸೊ ಗ್ಯಾಪ್ಗಳಿತ್ತು. ಆ ಗ್ಯಾಪಲ್ಲಿ ಹಲವಾರು ಬೌಂಡ್ರಿಗಳು ಹೋಯ್ತು. ಸೊ ಆಲ್ಮೋಸ್ಟ್ 30 ರನ್ಸ್ ಎಕ್ಸ್ಟ್ರಾ ಅದರಿಂದನೇ ಫೀಲ್ಡರ್ ಶಾರ್ಟೇಜ್ ಆಗಿದ್ದರಿಂದ ಹೋಯಿತು. ಒಂದು ಒಳ್ಳೆ ಶಾರ್ಟ್ ಹೊಡೆಯೋಕ್ಕೆ ಹೋಗಿ ಓಪನಿಂಗ್ ಬ್ಯಾಟ್ಸ್ಮನ್ ಅವರು ಪಾಯಿಂಟಲ್ಲಿ ಬೋರಾ ಅವರಿಗೆ ಕ್ಯಾಚ್ ಕೊಟ್ಬಿಟ್ರು. ಸೊ ಓಪನಿಂಗ್ ಪಾರ್ಟ್ನರ್ಶಿಪ್ ಬ್ರೇಕ್ ಆಯಿತು. ಸೊ ಒನ್ ಡೌನ್ ಬಂದ್ಬಿಟ್ಮೇಲೆ ಅವ್ರು ಸ್ವಲ್ಪ ಡಾಟ್ ಆಡ್ತಾರೆ. ಆಫ್ ಸೈಡಲ್ಲಿ ಹಾಕಿದ್ರೆ ಡಾಟ್ ಆಗ್ತಾಯಿದ್ರು, ಬಾಡಿ ಮೇಲೆ ಬಂದರೆ ಹೊಡಿತಾಯಿದ್ರು. ಆದರೆ ಆಲ್ರೆಡಿ ಸೆಟ್ ಆಗಿರೋ ಬ್ಯಾಟ್ಸ್ಮನ್ನು ಸಂತೋಷ್ ಸ್ಯಾಂಡಿ ಅವರು ಎರಾಬಿರಿ ಏಟ್ ಹೊಡಿತಾಯಿದ್ರು, ಎಲ್ಲ ಕಡೆ ಚಾರ್ಜ್ ಮಾಡ್ತಾಯಿದ್ರು. ನೋ ಬಾಲ್ಗೂ 6 ಹೊಡಿತಾಯಿದ್ರು, ಫ್ರೀ ಹಿಟ್ಟಲ್ಲೂ ಹೊಡಿತಾಯಿದ್ರು. ಸೊ ತುಂಬ ಅಗ್ರೆಸಿವ್ ಆಗಿ ಆಡಿ ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಸೊ ಇನಿಷಿಯಲಿ ನಮಗೆ ಓವರ್ಗೆ 10 ರನ್ನು ಹೋಗ್ತಾ ಇರುತ್ತೆ. ಸೊ ಈಗಪ್ಪ ಕಂಟ್ರೋಲ್ ಮಾಡೋದು ಅನ್ನೋದು ಒಂದು ತಲೆನೋವಾಗಿರುತ್ತೆ. ಸೊ ಹೆಂಗಾದರೂ ಮಾಡಿ ಅವರ ವಿಕೆಟು ತೆಗಿಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತೀರಿ. ಸೊ ಪವರ್ ಪ್ಲೇ ಮುಗಿಯುತ್ತೆ. ಪವರ್ ಪ್ಲೇ ಮುಗ್ದಿದ್ದೆ ಸ್ಪಿನ್ನರ್ಸ್ನ ಕರ್ಕೊಂಬರಬೇಕು. ಸೊ ಫೈನಲಿ 9 ಓವರ್ಗೆ ಪವರ್ ಪ್ಲೇ ಮುಗಿಯುತ್ತೆ. ನಾವು ಕೀಪಿಂಗ್ ಪ್ಯಾಡ್ಸ್ ಚೇಂಜ್ ಮಾಡ್ತೀರಿ. ವಿನೋದ್ ಅವ್ರು ಕೀಪಿಂಗ್ ಬರ್ತಾರೆ, ಯಾಕಂದರೆ ನಾನು ಫಾಸ್ಟ್ ಸ್ಪಿನ್ ಬೌಲಿಂಗ್ ಮಾಡಬೇಕು. ಸೊ ಭಕ್ತಾ ಬೋರಾ ಅವರು ಬೌಲಿಂಗ್ ಹಾಕಕ್ಕೆ ಬರ್ತಾರೆ. ಅವ್ರಿಗೆ ಒಳ್ಳೆ ಲೆಗ್ ಸ್ಪಿನ್ನರು, ಜೊತೆಗೆ ಗೂಗ್ಲಿ ಕೂಡ ಮಾಡ್ತಾರೆ. ಸೊ ಸ್ಯಾಂಡಿ ಅವರು ಅವ್ರಿಗೆ ಹೊಡೆಯಕ್ಕೆ ಹೋಗಿ ತನ್ನ ವಿಕೆಟನ್ನು ಕೊಟ್ಬಿಡ್ತಾರೆ. ಸೊ ನಾವು ಸ್ಪಿನ್ನನ್ನು ತರಿಸಿರೋದು ಒಳ್ಳೆ ಎಫೆಕ್ಟಿವ್ ಆಗುತ್ತೆ. ಒಳ್ಳೆ ಸೆಟ್ ಬ್ಯಾಟ್ಸ್ಮನ್ ಔಟ್ ಮಾಡಿಬಿಟ್ಟು ಮನೆಗೆ ಕಳಿಸ್ತಾರೆ. ಸೊ ಅವರು ಆದ ನಂತರ ಅವರು ಬ್ಯಾಟ್ಸ್ಮನ್ನು ತುಂಬ ಸ್ಟ್ರಗಲ್ ಮಾಡ್ತಾರೆ ಸ್ಪಿನ್ನಿಗೆ ಆಡೋಕ್ಕೋಸ್ಕರ. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಭಕ್ತಾ ಬೋರಾ ಅವರು. ಭಕ್ತಾ ಬೋರಾ ಅವರು ಓವರ್ ಕಂಪ್ಲೀಟ್ ಆಗಿದೆ, ನಾನು ಬೌಲಿಂಗ್ ಮಾಡೋಕ್ಕೆ ಬರ್ತೀನಿ. ನಾನು ಚೆನ್ನಾಗಿ ಕಂಟ್ರೋಲ್ ಮಾಡ್ತೀನಿ, ಆದರೆ 1-2 ಬೌಂಡ್ರಿ ಹೋಗ್ತಾ ಇರುತ್ತೆ, ಯಾಕಂದರೆ ಫೀಲ್ಡರ್ ಶಾರ್ಟೇಜ್ ಇರೋದ್ರಿಂದ. ನಾನಾದಮೇಲೆ ಮತ್ತೆ ಭಕ್ತಾ ಬೋರಾ ಅವ್ರು ಬಂದು ಒಂದು ವೈಡ್ ಬಾಲ್ ಆಚೆ ಹಾಕಿ ಭಾಳ ಒಳ್ಳೆ ಸ್ಟಂಪಿಂಗ್ ಮಾಡ್ತಾರೆ ವಿನೋದ್ ಅವರು. ಭಕ್ತಾ ಬೌಲಿಂಗ್ ಚೆನ್ನಾಗಿ ಆಡ್ತಾ ಇರ್ತಾರೆ. ಅದಾದಮೇಲೆ ಅವ್ರನ್ನ ಸ್ಟಾಪ್ ಮಾಡಿ ನಮ್ಮ ಕ್ಯಾಪ್ಟನ್ ಅವರು ಗಣೇಶ್ ಅವ್ರನ್ನ ಕರೆಸ್ತಾರೆ. ಗಣೇಶ್ ಅವ್ರು ಸ್ಟಾರ್ಟಿಂಗು 2-3 4 ಹೊಡ್ಸ್ಕೊತಾರೆ. ಆದರೆ 4ನೇ ಬಾಲಲ್ಲಿ ಒಳ್ಳೆ ಲೆಗ್ ಸ್ಪಿನ್ನು ಬಾಡಿ ಆಚೆ ಹಾಕ್ಬಿಟ್ಟು ಟರ್ನ್ ಮಾಡಿ ಔಟ್ ಮಾಡಿಸ್ತಾರೆ. ಆ ಬಾಲ್ ಆದಮೇಲೆ ಇನ್ನೊಂದು ಸಿಂಗಲ್ ಹೊಡೆಯಕ್ಕೆ ಹೋಗಿ ರನ್ಔಟ್ ಆಗಿಬಿಡ್ತಾರೆ. ಭಾಳ ಒಳ್ಳೆ ಫೀಲ್ಡಿಂಗ್ ಮಾಡ್ತಾರೆ ಮುರಳಿ ಅವರು. ಅದನ್ನ ಕ್ವಿಕ್ಕಪ್ ಪಿಕ್ ಮಾಡಿ ವಿನೋದ್ ಅವರು ಒಳ್ಳೆ ಸ್ಟಂಪಿಂಗ್ ಮಾಡ್ತಾರೆ. ಸೊ 160 ರನ್ 5 ರನ್ಗೆ 7 ವಿಕೆಟ್ ಆಗುತ್ತೆ. ಸೊ ಅದು ಭಕ್ತಾ ಬೋರಾ ಅವ್ರನ್ನ ಮತ್ತೊಮ್ಮೆ ಕರೆಸ್ತಾರೆ. ಒಂದು ಒಳ್ಳೆ LBW ಹಾಕ್ಬಿಟ್ಟು ಇನ್ನೊಬ್ಬನ ಬ್ಯಾಟ್ಸ್ಮನ್ ಔಟ್ ಮಾಡ್ತಾರೆ. 8 ವಿಕೆಟ್ ಹೋಯಿತು. ಸೊ ಮತ್ತೆ ನಾನು ಬೌಲಿಂಗ್ ಮಾಡೋಕ್ಕೆ ಬರ್ತೀನಿ, ಲೆಫ್ಟ್ ಹ್ಯಾಂಡರ್ ಅಂತ. ನಮ್ಮ ಕ್ಯಾಪ್ಟನ್ನು ಲೆಫ್ಟ್ ಹ್ಯಾಂಡರ್ಗೆ ಆಫ್ ಸ್ಪಿನ್ ಮಾಡ್ತೀನಿ ಅಂತ ನನ್ನ ಕರೆಸಿದ್ರು. ಸೊ 1-2 ಬಾಲ್ ಆಗಿದ್ದೆ, ಲೆಫ್ಟ್ ಹ್ಯಾಂಡರ್ ಸ್ಟ್ರೈಕಿಗೆ ಬಂದಿದ್ದೆ. ಒಳ್ಳೆ ಸ್ಟ್ರೈಟ್ ಬಾಲ್ ಹಾಕ್ಬಿಟ್ಟು ಆಚೆ ಟರ್ನ್ ಮಾಡಿದೆ. ಅವರು ಬ್ಯಾಟ್ಸ್ಮನ್ ಕ್ಲೀನ್ ಬೌಲ್ಡ್ ಆಗಿಬಿಟ್ರು. ಸೊ 187 ರನ್ಗೆ ಆಲ್ಔಟು. ನಮ್ಮ ಟೀಮು ಒಳ್ಳೆ ಬೌಲಿಂಗ್ ಪ್ರದರ್ಶನ ಮಾಡಿದ್ರು, ಎಕ್ಸ್ಪೆಷಲಿ ಸ್ಪಿನ್ನರ್ಸು ಒಳ್ಳೆ ಕಂಟ್ರೋಲ್ ಮಾಡಿ. ಇವರೇ ನಮ್ಮ ಮ್ಯಾನ್ ಆಫ್ ದಿ ಮ್ಯಾಚ್. ಬೋರಾ 5 ವಿಕೆಟ್ ತೊಗೊಂಡಿದ್ರು ಮತ್ತು ಸೌಮ್ಯಜಿತ್ 100 ಹೊಡೆದ್ರು. ಸೊ ನಾವು ಗೆದ್ರಿ.